ವಾರದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಅಣ್ಣ ಬಸವರಾಜ್ ಪಡಕೋಟಿ ಅಣ್ಣನವರ ಒಂದು ಘಟನೆ ಬಗ್ಗೆ ಈ ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಿಡುಗಡೆ ಮಾಡಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನು ಅಂತ ಸಂದರ್ಭದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ಏನು ಮಾಡಬೇಕಂತ ಅಂತ ಸಂದರ್ಭದಲ್ಲಿ ಬಡವರ ಪರವಾಗಿ ಆಗಿದೆ. ಅದರಲ್ಲಿ ನಾವು ಕ್ಷಮೆಯಾಪಣೆ ಏರಿಸಿದ್ದೀವಿ. ಈ ಸಂದರ್ಭದಲ್ಲಿ ಈ ದಿನ ಏನು ನಮ್ಮ ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಕಾರ್ಮಿಕರ ಘಟಕದ ನೇತೃತ್ವದಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಏನು ಒಂದು ವಾರದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಅಣ್ಣ ಬಸವರಾಜ್ ಪಡಕೋಟಿ ಅಣ್ಣನವರ ಒಂದು ಘಟನೆ ಬಗ್ಗೆ ಏನು ಈ GBA ಅಧಿಕಾರಿಗಳು ಏನಿದ್ದಾರೆ ಮುಂಚಿತವಾಗಿ ನೋಟಿಸ್ ಕೊಟ್ಟು ಅದರ ಬಗ್ಗೆ ಗಡುವು ಕೊಡಬೇಕಿತ್ತು. 4 ದಿನ ಗಡುವು ಕೊಟ್ಟರೆ ಅಲ್ಲಿರುವಂಥ ಫುಟ್ಪಾತಲ್ಲಿರುವಂಥ ಕಡು ಬಡವರು ಇದ್ದಾರೆ ರೀ, ಸಾವಿರಾರು ಜನ ವ್ಯಾಪಾರಿಸ್ತರು ಇದ್ದಾರೆ ಅಲ್ಲಿ ಕಡು ಬಡವರು. ಅವ್ರು ಲಕ್ಷಾಂತರ ರೂಪಾಯಿ ಬಡ್ಡಿ ವ್ಯವಹಾರ ತಂದುಬಿಟ್ಟು ಅಲ್ಲಿ ಸಾಮಾನುಗಳು ಹಾಕೊಂಡ್ಬಿಟ್ಟು ವ್ಯಾಪಾರ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ನೋಟಿಸ್ ಕೊಡದೇ ಬಂದುಬಿಟ್ಟು ಹೊಡೆದಾಕಿ ಅಂಥ ವಿಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನು ಅಂಥ ಸಂದರ್ಭದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ಏನು ಮಾಡಬೇಕಂತ ಅಂಥ ಸಂದರ್ಭದಲ್ಲಿ ಬಡವರ ಪರವಾಗಿ ನಿಂತ್ಕೊಳ್ಳೋದು ತಪ್ಪ. ಅದೇ ಸಂದರ್ಭದಲ್ಲಿ ಯಾರೇ ರಾಜ್ಯಾಧ್ಯಕ್ಷರಿದ್ರೂ ಆ ಸಂದರ್ಭದಲ್ಲಿ ಬಡವ್ರಿಗೆ ನೋಡ್ತಾ ಕಣ್ಣಿಂದ ಹೊಡಬೇಕಾದ್ರೆ ಕಣ್ಣಿಂದ ನೋಡ್ಕೊಳ್ಳೋಕೆ ಯಾರಿಂದನೂ ಸಾಧ್ಯವಾಗ್ತಿಲ್ಲ. ಆ ತಪ್ಪನ್ನ ಅದು ಆಗಿದೆ. ಅದರಲ್ಲಿ ನಾವು ಕ್ಷಮೆಯಾಪಣೆ ಏರಿಸಿದ್ದೀವಿ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಿದೆ ಅವರಿಗೆ ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕು. ಮಾನ್ಯ ಗೃಹ ಸಚಿವರಿಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ ನಾವು ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಶೀಘ್ರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ಯಾಕಂದರೆ ಸತತವಾಗಿ 30 ವರ್ಷಗಳಿಂದ ನಾಡು ನುಡಿ ಜಲ ಬಡವರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಶೀಘ್ರದಲ್ಲಿ ಅವರಿಗೆ ಹೋರಾಟವನ್ನು ಗುರುತಿಸಿ ತಾವುಗಳು ಶೀಘ್ರದಲ್ಲಿ ಏನು ಪ್ರಕರಣಗಳು ದಾಖಲಿಸಿದರೆ ಅದೆಲ್ಲನೂ ಗಮನದಲ್ಲಿ ಇಟ್ಕೊಂಡು ನೀವು ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕು. ಏನು ಈಗ ಬಿಡುಗಡೆಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಮಿಕರಿದ್ದಾರೆ, ಸುಮಾರು ಬಡವರಿಗೆ ಅನೇಕ ಸೌಲಭ್ಯಗಳು ಮತ್ತು ಅನೇಕ ಹೋರಾಟದಲ್ಲಿ ಮುಖಾಂತರ ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಕುಂತುಕೊತೀವಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಈ ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಿಡುಗಡೆ ಮಾಡಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ವಿಷಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಾಜಿನಗರ ಫುಟ್ಪಾತ್ ತೆರವು ಅಲ್ಲಿ ಏನಾಗಿದೆ ಪ್ರಾಬ್ಲಮ್ಮು, ಬೀದಿ ವ್ಯಾಪಾರಿಗಳ ಜೀವನ ಬೀದಿಗೆ ಬರುತ್ತೆ ಅಂತ ಅಣ್ಣನವರು ಅಲ್ಲಿ ಧಾವಿಸಿ ಬಡವರ ಪರವಾಗಿ ನಿಂತಿದ್ದಾರೆ. ಆದರೆ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಗೊಂದಲ ಸೃಷ್ಟಿಯಾಗಿದೆ. ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ತೀರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕ್ರಮ ತೆಗೆದುಕೊಳ್ಳಿ. ಅದನ್ನೆಲ್ಲ ಬಿಟ್ಟು ಈ ಕೇಸನ್ನು ಬೇರೆ ರೀತಿ ತಿರುವು ಪಡಿಸಿದರೆ ನಾವು ರಾಜ್ಯ ಸರ್ಕಾರಕ್ಕೆ ನೇರ ಮುಖಾಂತರ ಈ ಮುಖಾಂತರ ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ಅಣ್ಣನವ್ರನ್ನ ಬಿಡುಗಡೆ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ನಾವು ಮನವಿ ಮಾಡಿಕೊಳ್ತೇನೆ. ಏನಿವತ್ತು ಮನವಿ ಸಲ್ಲಿಸಿದ ಮುಖಾಂತರ ಏನು ವಿಷಯ ಅಂತಂತಂದರೆ, ಏನು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಅಧ್ಯಕ್ಷರಾದಂಥ ಬಸವರಾಜ ಪಡಕೋಟಿ ಅವರನ್ನು ಇವತ್ತು ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ. ವಿಷಯ ಇಷ್ಟೇ,
ಏನು ಈ ಒಂದು ಒತ್ತುವರಿ ತೆರವು ವಿಷಯದಲ್ಲಿ ಏಕಾಏಕಿ ಅಧಿಕಾರಿಗಳು ಯಾವುದೇ ನೋಟಿಸ್ ಇಲ್ಲದೆ ಅವರ ಗಮನಕ್ಕೆ ಬರದೆ ಏನು ಒತ್ತುವರಿ ಫುಟ್ಪಾತ್ ತೆರವುಗೊಳಿಸೋಕ್ಕೆ ಬಂದಾಗ ಅಲ್ಲಿ ಒಂದು ಧ್ವಜಸ್ತಂಭ ಇತ್ತು ಮತ್ತು ಗಣೇಶನ ದೇವಸ್ಥಾನ ಇತ್ತು. ನೀವು ಒತ್ತುವರಿ ಮಾಡೋದಕ್ಕೆ ನಮ್ಮದೇನು ತೊಂದರೆ ಇಲ್ಲ, ಆದರೆ ಧ್ವಜಸ್ತಂಭ ಮುಟ್ಟಬಾರ್ದು ಅನ್ನೋದಕ್ಕೆ ಅದು ಅಧಿಕಾರಿಗಳು ಒಂದು ನಿರ್ಲಕ್ಷ್ಯತೆಯಿಂದ ಏಕಾಏಕಿ ಅವರ ಗಲಾಟೆ ಆಗಿ ಒಂದು ಅಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಶಿವೇಗೌಡರು ಗೂಂಡಾ ಹಾಕ್ಟ್, ಅವರು ಒಂದು ಗ್ಯಾಂಗ್ ಲೀಡರ್, ಆ ಗ್ಯಾಂಗ್ ಲೀಡರ್ಗೆ ಗೂಂಡಾ ಹಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನು ಸೂಚನೆ ಮಾಡಿರೋದು ನಮಗೆ ಭಾಳ ನೋವಾಗಿದೆ. ಯಾಕೆ ಅಂತಂದರೆ ಒಬ್ಬ 30 ವರ್ಷಗಳ ಹಿಂದೆ ಕನ್ನಡ ಪರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿ ಯಾರನ್ನ ಇದ್ದರೆ ಅದು ಬಸವರಾಜ್ ಪಡ್ಕೋಟೆ ಅವರು. ಇದು ಗಮನಿಸಬೇಕು. ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಅಥವಾ ಅಧಿಕಾರಿಗಳು ಇರ್ಬೋದು, ಇದನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಕೂಡಲೇ ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅಷ್ಟು ಬಿಟ್ಟು ಮುಂದೆ ಹೆಚ್ಚಿನ ರೀತಿಯಲ್ಲಿ ಕಾನೂನು ಕೈ ತೆಗೆದುಕೊಳ್ಳೋದು ತಪ್ಪು ಅಂತ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ. ಮನವಿ ಸಲ್ಲಿಸಿದ್ದೀವಿ. ಅಂದರೆ ನಮಗಾಗಿರೋಂಥ ನೋವು ಯಾರ ಬಳಿ ಹೇಳ್ಕೊಬೇಕನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನ್ಯಾಯತೆ ನೋಡ್ದಿರಂಗೆ, ಚರ್ಚೆ ಮಾಡ್ದಿರಂಗೆ ಒಬ್ಬ ರಾಜ್ಯ ಅಧ್ಯಕ್ಷ ತಿಡ್ಡ ಹೋರಾಟಗಾರ 30 ವರ್ಷದಿಂದ ನಾಡು ನುಡಿ ಜಲ ಭಾಷೆ ಅಂತೇಳಿ ನಡ್ಕೊಂಡು ಬಂತ ಒಂದು ಹೋರಾಟಗಾರನಿಗೆ ಹಿಂದೆ ಇದ್ದಂಥ ಸಂಘಟನೆ, ಮುಂದೆ ಇದ್ದಂಥ ಸಂಘಟನೆ, ಇರೋಬರೋ ರಾಜ್ಯ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಗೊತ್ತು ಬಸವರಾಜ್ ಪಡ್ಕೋಟೆ ಅಣ್ಣ ಅಂದರೆ ಏನಂತ. ಇವತ್ತು ಅವ್ರ ಬಗ್ಗೆ ಇರೋದು ಇಲ್ದಿರೋ ಸಲ್ದಿರೋದೆಲ್ಲ ಹಾಕ್ತವ್ರೆ ನೋಡಿ. ನೀವು ನಿಮ್ಮ ಸರ್ಕಾರದ ಕೆಲಸ ಏನಿದೆಯೋ ಫುಟ್ಪಾತ್ ಅಂಗಡಿಗಳ ಬಗ್ಗೆ ಮಾಡಿದ್ದೀರ, ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ, ನಮ್ಗೆ ಯಾವುದೇ ಒಂದು ರೀತಿ ಇದಿಲ್ಲ. ನೀವೊಂದು ನೋಟಿಸ್ ಕೊಡಬೇಕಾಗಿತ್ತು ಸ್ವಾಮಿ, ಯಾರಿಗೇ ಆಗಿರಲಿ. ಬಡವರು ಬಗ್ರು ಇರ್ತಾರೆ, ಇದ್ದವರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ಒಂದು ನೋಟಿಸ್ ಕೊಟ್ಟಾಗ ನಿಮ್ಮ ನೋಟಿಸ್ಗೆ ಅವರು ರೆಸ್ಪಾನ್ಸ್ ಮಾಡಿರಲಿಲ್ಲ ಅಂದರೆ ಆವಾಗ ನೀವು ಇದು ಮಾಡಬೇಕಾಗಿತ್ತು. ನೀವು ನೋಟಿಸ್ ಕೊಡ್ದಿರೇ ಹೆಂಗೆ ನೀವು ಇದು ಮಾಡ್ತೀರಾ? ಅದು ಅಲ್ದ್ರಿ ಏಕಾಏಕಿ ಬಂದಿದ್ದೀರಾ. ಅಲ್ಲಿ ಗಣೇಶನ ದೇವಸ್ಥಾನ ಇದೆ, ನಮ್ಮ ಕರ್ನಾಟಕ ಧ್ವಜ ಇದೆ, ನಿಮ್ಮ ಕಣ್ಣು ಕಾಣಿಸಿಲ್ವಾ? ಏನೇ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಸಚಿವರಾಗಿರ್ಬೋದು, ಯಾರೇ ಆಗಿರ್ಬೋದು ನೋಡಿ, ಅವರು ಸಚಿವ ಇದರಲ್ಲಾಗಲಿ ಏನಾದ್ರು ಸಮಸ್ಯೆ ಬಂದರೆ ಕುಂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಲ್ವಾ? ಹಾಗೆ ಇದಕ್ಕೂ ಮಾತಾಡಬೇಕಾಗಿತ್ತು. ಏಕಾಏಕಿ ಜಗಳ ಆಗಬೇಕಂದ್ರೆ ಎದುರುಗಡೆ ಇದ್ದವ್ರು ಒಂದು ಮಾತಂದ್ರೇ ಈ ಕಡೆ ಇರೋರು ಒಂದು ಮಾತನ್ನೋಕ್ಕಾಗುತ್ತೆ. ಏನಾಗಿದೆ ಅದನ್ನು ಯಾರೂ ತೋರಿಸ್ತಾ ಇಲ್ಲ ವೀಡಿಯೋಗಳಲ್ಲಿ. ಸ್ಟಾರ್ಟಿಂಗ್ ಏನಾಯಿತು, ಎಲ್ಲಿ ಏನು ಮಾತಾಡಿದ್ರೆ ಅನ್ನೋದು ತೋರಿಸ್ತಾ ಇಲ್ಲ. ಅದಾದ ಮೇಲೆ ಹೊಡೆದಾಟ ತಳ್ತಾಟ ಆದಾಗ ಮಾತ್ರ ತೋರಿಸ್ತವ್ರೆ. ದಯವಿಟ್ಟು ಇದ್ರ ಬಗ್ಗೆ ಯಾರೇ ಆಗಿರಲಿ ಕ್ರಮ ತಗೊಂಡಿರೋರು ಚರ್ಚೆ ಮಾಡಿಬಿಟ್ಟು ಹಿಂದೆ ಏನು ನಡೀತು ಅನ್ನೋದನ್ನು ತನಿಖೆ ಮಾಡಿಬಿಟ್ಟು ಇದನ್ನು ಕ್ಲೀನಾಗಿ ಇದು ಮಾಡಬೇಕು. ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನು ಆದೇಶ ಕೊಟ್ಟಿದ್ದಾರಲ್ಲ ಈ ಥರ ಶಿಕ್ಷೆ ಆಗಬೇಕಂತ ಗೂಂಡಾಗಿರಿ, ದಯವಿಟ್ಟು ಅದು ಹಿಂದೆ ಪಡೀರಿ, ಹಿಂದೆ ಪಡೆದುಬಿಟ್ಟು ಇದನ್ನು ಮಾಡಿ.